ತೀರ್ಥರೋ ತೀರ್ಥರೋ ವಿಶ್ವೇಶ ತೀರ್ಥರೋ ವಿಶ್ವಮಾನ್ಯರಿಂದ ವಿಶ್ವೇಶ ತೀರ್ಥರಾದರು ತೀರ್ಥರೋ. ಆಚಾರ್ಯ ಪವನೋಸ್ಮಾಕಂ ಆಚಾರ್ಯಾಣಿ ಚ ಭಾರತಿ ದೇವೋ ನಾರಾಯಣ ಶ್ರೀಶಃ ದೇವಿ ಮಂಗಲ ದೇವತಾ. ಮುಖ್ಯವಾಗಿ ಒಂದು ಪ್ರಶ್ನೆ ನಮ್ಮ ಸಮಾಜದಲ್ಲಿ ಬರ್ತದೆ, ಶ್ರಾದ್ದದ ಬಗ್ಗೆ. ಹಿಂದಿನ ಕಾಲದಲ್ಲಿಯೂ ಕೂಡ ಪಿಂಡ ಪ್ರದಾನ ಇದನ್ನೆಲ್ಲ ನಾಸ್ತಿಕರು, ಯಾರಿಗೆ ಧರ್ಮದಲ್ಲಿ ವಿಶ್ವಾಸವಿಲ್ಲ, ದೇವರನ್ನೇ ಒಪ್ಪುವುದಿಲ್ಲ ಅಂತ ಚಾರ್ವಾಕರು ಯಾವಾಗಲೂ ಮೊದಲಿಂದಲೂ ಕೂಡ ಈ ಪಿಂಡ ಪ್ರದಾನ ಇದೆಲ್ಲ ಅರ್ಥವೇ ಇಲ್ಲ. ನಾವು ಈಗ ಬಿಟ್ಟ ಪಿಂಡದಿಂದ ಅವರಿಗೆ ತೃಪ್ತಿ ಆಗ್ತದೆ, ಅದು ಪಿತೃಗಳಿಗೆ ಮುಟ್ಟುತ್ತದೆ, ಇದೆಲ್ಲ ಮೂಢನಂಬಿಕೆ, ಬರೀ ಕಲ್ಪನೆ ಅಂತ ಅವರ ಆಕ್ಷೇಪ. ಒಂದು ಪಕ್ಷ ನಾವು ಬಿಟ್ಟ ಪಿಂಡ ಪಿತೃಗಳಿಗೆ ತಲುಪುವುದಾಗಿದ್ದರೆ ಯಾರಾದರೂ ಪ್ರವಾಸಕ್ಕೆ ಹೋದರೆ ಅವರಿಗೆ ಬುತ್ತಿ ಅಂತ ಏನು ಕೊಡೋದು ಬೇಡ. ಮಕ್ಕಳು ಸ್ಕೂಲಿಗೆ ಹೋದರೆ ಅವ್ರಿಗೆ ಏನು ಕೊಡೋದು ಬೇಡ. ಆ ಮಕ್ಕಳ ಹೆಸರಿಗೆ ಪಿಂಡ ಪ್ರದಾನ ಮಾಡಿ, ಅದು ಅವರಿಗೆ ಮುಟ್ಟುತ್ತದೆ. ಶಾಲೆಗೆ ಸ್ಕೂಲಿಗೆ ಮಕ್ಕಳು ಹೋದರೆ ಅವರಿಗೆ ಇಲ್ಲಿ ಪಿಂಡ ಪ್ರದಾನ ದಿನ ಮಾಡಿ, ಅದು ಅವರಿಗೆ ಮುಟ್ಟುತ್ತದೆ. ನೀವೆಲ್ಲ ಬುತ್ತಿ ಕೊಡುವ ಅಗತ್ಯವೇ ಇಲ್ಲ. ಹೀಗೆಲ್ಲ ಹೀಗೆ ಹಾಸ್ಯ ಮಾಡಿ ಇದೆಲ್ಲ ಮೂಢನಂಬಿಕೆ ಅಂತ ಆಕ್ಷೇಪಿಸಿದರು. ಅವರಿಗೆ ಇದರ ನಿಜವಾದ ತಾತ್ಪರ್ಯ ಗೊತ್ತಿಲ್ಲ. ಶ್ರಾದ್ದ ಹೇಗೆ ಮಾಡೋದು, ಯಾರಿಗೆ ಮಾಡೋದು ಇದು ಗೊತ್ತಿಲ್ಲ. ತಪ್ಪು ಕಲ್ಪನೆಯಿಂದ ಹೀಗೆ ನಮ್ಮ ಪುರಾಣದ ಸಂದೇಶವನ್ನೆಲ್ಲ ಅಪಹಾಸ ಮಾಡುವಂಥ ಪ್ರವೃತ್ತಿ ಜನರಲ್ಲಿ ಬೆಳೆದಿದೆ ಅಂತ ಆಕ್ಷೇಪ ಮಾಡಿದ್ದಾರೆ. ಆದರೆ ಮಹಾಭಾರತದಲ್ಲಿ ಒಂದು ಕಥೆ ಹೇಳಿದ್ದಾರೆ, ಭೀಷ್ಮಾಚಾರ್ಯರ ಕಥೆ. ಭೀಷ್ಮಾಚಾರ್ಯರು ತಮ್ಮ ತಂದೆ ಶಂತನು ಮಹಾರಾಜನಿಗೆ ಶ್ರಾದ್ದ ಪ್ರದಾನ ಮಾಡಿದರು. ಪಿಂಡ ಪ್ರದಾನ ಮಾಡುವಾಗ ನೆಲದ ಅಡಿಯಿಂದ ಕೈ ಮೇಲೆ ಬಂತು. ಶಂತನುವೇ ಕೈಯನ್ನು ಮೇಲೆ ಕೆತ್ತಿದ. ಸಾಕ್ಷಾತ್ ತಂದೆಯೇ ಆಶ್ಚರ್ಯವಾಯಿತು, ಏನಿದು ನನ್ನ ತಂದೆಯ ಕೈ ಕಾಣಿಸ್ತಾ ಇದೆ, ತಂದೆಯೇ ಬಂದು ಪಿಂಡವನ್ನು ಸ್ವೀಕರಿಸ್ತಾ ಇದ್ದಾನೆ, ನನ್ನ ತಂದೆಯ ಕೈ ಮೇಲಕ್ಕೆ ಬಂತು. ಭಾರಿ ಆಶ್ಚರ್ಯ ಸಂತೋಷ ಆಯಿತು ಭೀಷ್ಮಾಚಾರ್ಯರಿಗೆ. ಅದು ತಕ್ಷಣ ವಿಚಾರ ಮಾಡಿದರು, ನಾನು ತಂದೆ ಕೈಯಲ್ಲಿ ಹಾಕೋದಿಲ್ಲ, ಇದು ತಂದೆಗೆ ಕೊಡೋದಲ್ಲ, ಇದು ಕೊಡೋದು ಭಗವಂತನಿಗೆ. ಆ ಭಗವಂತ ನಮ್ಮ ತಂದೆಗೆ ತೃಪ್ತಿ ಕೊಡ್ತಾರೆ. ಈ ಪಿಂಡವೇ ಹೋಗಿ ಪಾರ್ಸಲ್ ಆಗುವುದಿಲ್ಲ, ನಾವು ಕೊಟ್ಟ ಪಿಂಡ ನಮ್ಮ ತಂದೆಗೆ ಪಾರ್ಸಲ್ ಆಗುವುದಲ್ಲ. ಅದರ ಸಾರವನ್ನು ಭಗವಂತ ಸ್ವೀಕರಿಸ್ತಾನೆ, ಸ್ವೀಕರಿಸಿ ತನ್ನ ತಂದೆಗೆ ಸಂತೋಷ ಆಗುವಂತೆ ಮಾಡ್ತಾನೆ, ಹೊರತು ಇದು ತಂದೆಗೆ ಮುಟ್ಟುವುದಲ್ಲ ಅಂತ. ಅದು ಅದರ ವೈಜ್ಞಾನಿಕ ವಿಚಾರ, ಅದರ ಸರಿಯಾದ ತತ್ವ. ಅದನ್ನು ಭೀಷ್ಮಾಚಾರ್ಯರು ತಿಳಿದುಕೊಂಡು ಆ ಪಿಂಡವನ್ನು ಅವನ ಕೈಗೆ ಹಾಕದೆ ಅಲ್ಲಿ ದರ್ಭ ಅದರ ಮೇಲೆ ಹಾಕಿದ. ಆಗ ಏನು ನಾನು ಕೈ ಎತ್ತಿದ್ದೇನೆ, ನನ್ನ ಕೈ ಗೊತ್ತಿಲ್ಲ, ಏನಿದು? ನಾವು ಹೇಳಿದ, ನಾನು ಶಾಸ್ತ್ರದಲ್ಲಿ ಏನು ವಿಧಿ ಉಂಟು ಅದರಂತೆ ಕೊಡ್ತೇನೆ. ನಾವು ಪತ್ರವನ್ನು ಪೋಸ್ಟ್ ಆಫೀಸ್ ಇದರಲ್ಲೇ ಹಾಕಬೇಕು, ಬೇರೆ ಕಡೆ ಹಾಕಿದರೆ ಅದು ಮುಟ್ಟುವುದಿಲ್ಲ. ಮುಟ್ಟಬೇಕಾಗಿದ್ದರೆ ಆ ಪೋಸ್ಟ್ ಬಾಕ್ಸ್ ಅದಕ್ಕೆ ಆ ಪತ್ರ ಹಾಕಿದರೆ ಮಾತ್ರ ಮುಟ್ಟುತ್ತದೆ. ಅದರಂತೆ ಇದು ಪೋಸ್ಟ್ ಬಾಕ್ಸ್, ಇದು ಇಲ್ಲೇ ಹಾಕಬೇಕು. ಅದು ಹಾಕುವುದು ನಿಮಗೆಲ್ಲ, ಭಗವಂತನಿಗೆ. ಭಗವಂತ ಪಿತೃಗಳಿಗೆ ತೃಪ್ತಿ ಕೊಡ್ತಾರೆ. ಈ ಅನುಸಂಧಾನ ಇಟ್ಟುಕೊಂಡು ತಂದೆಯ ಕೈ ಮೇಲಕ್ಕೆ ಎತ್ತಿದರೂ ಅಲ್ಲಿ ಹಾಕದೆ ಆ ದರ್ಭದಲ್ಲಿ ಹಾಕಿ ಭಗವಂತನಿಗೆ ಅರ್ಪಿಸಿದ. ತನ್ನ ಸಂತರು ಭಾರಿ ಪ್ರಶಂಸೆ ಮಾಡಿದ. ನಿಜವಾದ ಧರ್ಮದ ಸೂಕ್ಷ್ಮ ತಿಳಿದುಕೊಂಡು ಅದರಂತೆ ಮಾಡಿದೆ ಅಂಥೇಳಿ ಭೀಷ್ಮಾಚಾರ್ಯರನ್ನು ತಂದೆ ಹರಸಿದರು. ಇದು ಅನುಶಾಸನ ಪರ್ವದಲ್ಲಿ ಇರುವಂಥ ಕಥೆ. ಇದರಿಂದ ನಾವು ಅರ್ಥ ಮಾಡಿಕೊಳ್ಳಬೇಕು, ನಾವೇನು ಪಿಂಡ ಪ್ರದಾನ ಮಾಡ್ತೇನೆ ಅದು ತಂದೆಗೆ ನೇರವಾಗಿ ಪಾರ್ಸೆಲ್ ಆಗ್ತದೆ ಅಂತ ತಿಳ್ಕೊಳ್ಬೇಡಿ. ಅದು ಇಲ್ಲೇ ಇರ್ತದೆ. ಸಾರವನ್ನು ಭಗವಂತ ಸ್ವೀಕಾರ ಮಾಡ್ತಾನೆ, ನಮ್ಮ ನೈವೇದ್ಯವನ್ನು ಭಗವಂತ ಸ್ವೀಕಾರ ಮಾಡುವಂತೆ. ಆದರೆ ಅದರಿಂದ ಪಿತೃಗಳಿಗೆ ತೃಪ್ತಿಯಾಗ್ತದೆ. ಭಗವಂತನಿಗೆ ಉದ್ದೇಶವನ್ನು ಇಟ್ಟುಕೊಂಡು ಮಾಡಿ ಅರ್ಪಣೆ ಮಾಡಿದರೆ ಅದರ ಫಲ ಆ ಭಗವಂತ ಪಿತೃಗಳಿಗೆ ತೃಪ್ತಿ ಕೊಡ್ತಾನೆ. ಇದು ನಿಜವಾದಂಥ ಅರ್ಥ. ಅದರಿಂದ ಇದು ಯಾವ ಥರದ ಅವೈಜ್ಞಾನಿಕವಾದ ವಿಷಯವೂ ಇದರಲ್ಲಿ ಇಲ್ಲ. ಪಿಂಡವೇ ಹೋಗುವುದಾಗಿದ್ದರೆ ಟೀಕೆ ಮಾಡಬಹುದಿತ್ತು. ಪಿಂಡ ಯಾರಿಗೆ ಮುಟ್ಟುವುದಲ್ಲ, ಅದು ಇದ್ದಲ್ಲಿಯೇ ಇರ್ತದೆ. ಭಗವಂತ ಸ್ವೀಕಾರ ಮಾಡ್ತಾನೆ. ಸ್ವೀಕಾರ ಮಾಡೋದಂದರೆ ಭೌತಿಕ ವಸ್ತುವನ್ನು ಭಗವಂತ ತಿನ್ನುವುದಿಲ್ಲ, ಅದರ ಆಸೆ ಅವನಿಗಿಲ್ಲ. ಅದರಿಂದ ತೃಪ್ತನಾಗ್ತಾನೆ. ನಮ್ಮ ಅರ್ಪಣೆ
ನಮ್ಮ ಸೇವೆ, ಆ ಭಕ್ತಿ, ಅದಕ್ಕೆ ಭಗವಂತ ಪ್ರೀತನಾಗಿ ಪಿತೃಗಳನ್ನು ಸಂತೋಷಪಡಿಸ್ತಾನೆ. ನಮ್ಮ ನೈವೇದ್ಯವನ್ನು ಅಷ್ಟೇ ಭಗವಂತ ತಿಂತಾನ, ಅವನಿಗೆ ಭೌತಿಕ ಅನ್ನ ಇಲ್ಲ. ಅವನು ತೃಪ್ತನಾಗಿ ನಮ್ಮ ಭಕ್ತಿಗೆ ಮೆಚ್ಚಿ ನಮ್ಮನ್ನು ಅನುಗ್ರಹಿಸ್ತಾರೆ. ಇದು ಶಾರದಾ ಪೂಜೆ, ಇದರ ನಿಜವಾದ ಅರ್ಥ ಏನು ಎಂಬುದನ್ನು ಈ ಒಂದು ಕಥೆಯ ಮುಖಾಂತರ ಅನುಶಾಸನ ಪರ್ವದಲ್ಲಿ ನಮಗೆಲ್ಲರಿಗೂ ಒಂದು ಬೋಧನೆಯಾಗುವಂತೆ. ಶಾರದಾ ಅಂದರೆ ಏನು, ಅದು ಯಾರೇ ಕೊಡೋದು, ಭಗವಂತನೇ ಕೊಡೋದು. ಅವನು ಪಿತೃಗಳನ್ನು ಸಂತೋಷಪಡಿಸ್ತಾರೆ. ಅದು ಗೊತ್ತಿಲ್ಲದೆ ಅದು ಅವನಿಗೇನೆ ಮುಟ್ಟುತ್ತದೆ, ಅವರು ತಿಂತಾರೆ, ಹೀಗೆಲ್ಲ ಕಲ್ಪಿಸಿದರೆ ಅದಕ್ಕೆ ನಾಸ್ತಿಕರು ಹಾಸ್ಯ ಮಾಡ್ತಾರೆ. ಅಂಥ ಅಪಹಾಸಕ್ಕೆ ಅವಕಾಶವೇ ಇಲ್ಲ. ಪರಮಾತ್ಮನ ಪೂಜೆ ನೈವೇದ್ಯದಂತೆ ಪಿತೃಗಳಿಗೆ ಮಾಡುವ ಈ ಶಾರದಾ ಭಗವಂತನ ಮುಖಾಂತರ ಅವರಿಗೆ ತೃಪ್ತಿಯನ್ನು ತರ್ತದೆ ಎಂಬುದಾಗಿ ಆ ಶಾರದದ ಸಂದೇಶ ಏನು ಎಂಬುದನ್ನು ಅನುಶಾಸನ ಪರ್ವದಲ್ಲಿ ತಿಳಿಸಿ ಹೇಳಿದ್ದಾರೆ.